ಜೈ ಶ್ರೀ ಭದ್ರಕಡೆ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಭೋಜಪತ್ರೆ ಮರ. ಇದು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಬಳಸ್ತಕ್ಕಂಥದ್ದು. ಅಂದರೆ ಇದು ಬೇರು, ಇದ್ರ ಕಾಂಡ, ಇದ್ರ ಎಲೆ, ಇದೆಲ್ಲ ಸಂಪೂರ್ಣವಾಗಿ ಎಲ್ಲ ಪಂಚ ಅಂಗಗಳನ್ನು ಸಹ ಬಳಸ್ಕೊಂಡು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಕೆಲವೊಂದು ಔಷಧಿಗಳನ್ನು ಮಾಡೋದಕ್ಕೆ ಮತ್ತು ಕೆಲವೊಂದು ಚಿಕಿತ್ಸೆಗಳನ್ನು ಕೊಡೋದಕ್ಕೆ ಬಳಸ್ತಕ್ಕಂಥದ್ದು ಇರ್ತದೆ. ಇದು ಬೆಳೀತಕ್ಕಂಥ ಜಾಗ ಅಂತಂದರೆ ಕಾಡು ಮೇಡುಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಜಂಗಲ ಪ್ರದೇಶಗಳಲ್ಲಿ ಬೆಳೀತದೆ. ಅರ್ಥ ಆಯ್ತಾ? ಮತ್ತು ಇದನ್ನು ನಾವು ಏನಕ್ಕೆ ಒಂದು ವಾಮ ಮಾರ್ಗದಲ್ಲಿ ಮಾಟ ಮಂತ್ರ ತಂತ್ರ ಕುತಂತ್ರ ಪ್ರಯೋಗಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಬೆಳೆಸಬೇಕು ಅಂತಂದಾಗ ಇದನ್ನು ಸಾಕಷ್ಟು ರೀತಿಯಲ್ಲೂ ಬಳಸ್ತಕ್ಕಂಥದ್ದು. ಎಲ್ಲ ರೀತಿಯಲ್ಲೂ ಏನೇ ಪ್ರಯೋಗ ಮಾಡಬೇಕು ಅಂತಂದು ಭೋಜಪತ್ರೆ ಇಲ್ಲ ಅಂತಂದು ಇಲ್ಲಿ ಆಗೋದೇ ಇಲ್ಲ. ಒಂದು ಭಾಗ. ಎರಡನೇದೇನು ಅಂತಂದರೆ, ಈ ಹೋಮಾದಿಗಳು, ಹವನಾದಿಗಳು ಈ ಥರದ್ದೆಲ್ಲ ಮಾಡ್ತಿರಲ್ಲ, ಈ ಗೃಹಪ್ರವೇಶ, ದೇವ್ರ ಪ್ರತಿಷ್ಠಾಪನೆ, ಆಮೇಲೆ ದೇವತಾ ಚಕ್ರ ಸ್ಥಾಪನೆಗಳು, ಇಂಥವೆಲ್ಲ ಮಾಡಿದಾಗ ಇದನ್ನು ಭೋಜಪತ್ರೆನ ಬಳಸ್ಕೊಂಡು ಕೆಲವೊಂದು ಪ್ರಯೋಗಗಳನ್ನ ಮಾಡ್ತಾರೆ. ಯಂತ್ರಗಳು, ಈ ಭೋಜಪತ್ರೆ ಮೇಲೆ ಯಂತ್ರಗಳು ಬರೆದ್ಬಿಟ್ಟು ಆ ಯಂತ್ರಗಳನ್ನ ಅದರೊಳಗಡೆ ಏಕಿ ದೇವ್ರಗಡೆ ಇಟ್ಬಿಟ್ಟು ಅದನ್ನು ದೇವ್ರನ್ನ ಅದ್ರ ಮೇಲೆ ಕುಂಡ್ರಿಸಿ ಏನೇನೋ ಮಾಡ್ತಾರೆ. ಈ ಥರದ್ದೆಲ್ಲ ಇರ್ತದೆ. ಇನ್ನು ತಾಂತ್ರಿಕವಾಗಿ ಬಂದಾಗ ದೊಡ್ಡ ಮಟ್ಟದಲ್ಲಿ ಇದು ಕೆಲಸ ಮಾಡ್ತದೆ. ಇದು ನಾನು ನಿಮಗೆ ಸುಮ್ಮನೆ ಪರಿಚಯ ಅಷ್ಟೇ, ಗಿಡ ಹಿಂಗಿರ್ತದೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇರೋದು ಅಷ್ಟೇ. ಇದೊಂದು ಈ ಬನ್ನಿ ಮರದ ರೀತಿ ಇರ್ತದೆ. ಇದು ಕೆಲವೊಂದು ಈ ರೋಡ್ ಸೈಡ್ಗಳಲ್ಲೆಲ್ಲ ಒಂದೊಂದು ಕಡೆ ಅಲ್ಲಿ ಇಲ್ಲಿ ಬೆಳೆದಿರ್ತದೆ. ಎಲ್ಲ ಕಡೆನೂ ಬೆಳೆಯಲ್ಲ, ಒಂದೊಂದು ಕಡೆ ಹಿಂಗೆ ಬೆಳೆದಿರ್ತದೆ ಹಿಂಗೆ. ಆಯಿತಾ? ಇದನ್ನು ಈ ಭೋಜಪತ್ರೆನ ತಗೊಂಬಂದು ಅದನ್ನು ಗುರು ಪುಷ್ಯಾಮೃತ ಯೋಗ ಇದ್ದಾಗ ಭೋಜಪತ್ರೆ ತಗೊಂಬಂದು ಅದನ್ನ ಇಕ್ಕೊಂಡು ಅದರಲ್ಲಿ ಯಂತ್ರಗಳು ಬರೆಯೋದ್ರಿಂದ ನಿಮಗೆ ಸಾಕಷ್ಟು ರೀತಿಯಲ್ಲಿ ಅನುಕೂಲಗಳು ಆಗ್ತವೆ. ಸಾಧಕನಾಗಿರ್ತಕ್ಕಂಥವನು ಒಳ್ಳೆ ಸಿದ್ಧಿ ಸಾಧನೆಗಳು ಮಾಡೋದಕ್ಕೋಸ್ಕರವಾಗಿ ಕೆಲವೊಂದು ಯಂತ್ರಗಳನ್ನ ಬರೀತಾನಲ್ಲ, ಆ ಯಂತ್ರಗಳು ಬರೆದು ಇನ್ನೊಬ್ರಿಗೆ ಯಾರಿಗೋ ಒಬ್ರಿಗೆ ಕೊಡ್ತಾನೆ ಅಂತಂದರೆ ಇದರಿಂದ ಬರೆದು ಕೊಡೋದ್ರಿಂದ ಶೀಘ್ರದಲ್ಲಿ ಅವ್ರ ಕೆಲಸಗಳು ಆಗ್ತವೆ. ಆಯಿತಾ? ತಾಮ್ರದ ತಗಡಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇದು. ಆಯಿತಾ? ಹಿಂದೆ ಋಷಿಮುನಿಗಳು ಸುಮ್ಮನೆ ಮಾಡಿಲ್ಲ. ತಾಮ್ರದ ತಗಡು ಎಲ್ಲಿ, ಹಿಂದಿನ ಕಾಲದ ತಾಮ್ರದ ತಗಡು ಎಲ್ಲಿ ಸಿಗೋದು, ಸಿಗ್ತಿರ್ಲಿಲ್ಲ. ಹಂಗಾಗಿ ಇದನ್ನು ಉಪಯೋಗಿಸ್ತಾ ಇದ್ರು. ಇದನ್ನು ಒಂದೊಳ್ಳೆ ರೀತಿಯಲ್ಲಿ ಪ್ರಯೋಗಗಳಿಗೆ ಬಳಸ್ತಾಯಿದ್ರು. ಆಯಿತಾ? ಆಮೇಲೆ ಕೆಲವೊಂದು ಶತ್ರು ಶತ್ರುನಾಶ, ಶತ್ರು ಸಂಹಾರ ಈ ಥರದ್ದೆಲ್ಲ ಹೋಮಗಳು ಮಾಡಿದಾಗ ಇದನ್ನು ಬಳಸ್ತಾರೆ. ಏನಕ್ಕೆ ಅಂತಂದರೆ, ತಾಮ್ರದ ತಗಡ ಮೇಲೆ ಯಂತ್ರ ಬರೆದ್ಬಿಟ್ಟು ಅದನ್ನ ಅದರೊಳಗಡೆ ಹಾಕಿದ್ರೆ ಯಂತ್ರ ಹಂಗೆ ಇರ್ತದೆ, ತಾಮ್ರದ ತಗಡು ಮಾತ್ರ ಸುಟ್ಟೋಗ್ತದೆ. ಆಯಿತಾ? ಹಂಗಿರೋದ್ರಿಂದ ಇದರಲ್ಲಿ ಯಂತ್ರ ಬರೆಯೋದ್ರಿಂದ ಇದು ಬೇಗ ಸುಟ್ಟೋಗ್ತದೆ, ಭಸ್ಮ ಆಗ್ತದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಇದನ್ನು ಬಳಸ್ತಾಯಿದ್ರು. ಇದೊಂದು ಈ ಬನ್ನಿ ಮರದ ಪ್ರಭೇದ ಇದು. ಆಯಿತಾ? ಇದ್ರ ಕಾಂಡದಲ್ಲಿ ಇದನ್ನೆಲ್ಲ ಹಿಂಗೆ ಬಿಡಿಸಿ, ಹಿಂಗೆ ಒಂಥರ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಎಲ್ಲ ಹಿಂಗೆ ಬಿಡಿಸಿದ್ರೆ ಅದೊಂಥರ ಬರ್ತದೆ. ಬಾಳೆ ಎಲೆ ಬಂದಂಗೆ, ಒಣಗಿರೋಂಥ ಬಾಳೆ ಎಲೆ ಇರ್ತದಲ್ಲ, ಆ ಒಣಗಿರೋಂಥ ಬಾಳೆ ಎಲೆ ಬಂದಂಗೆ ಬರ್ತದೆ. ಅದರಲ್ಲಿ ಬರೆದು ಯಂತ್ರಗಳು ಕೊಟ್ಟೋದು, ಮಂತ್ರಗಳು ಹಾಕೋದು, ಇವೆಲ್ಲ ಕೆಲಸಗಳು ನಡೆಯೋದ್ರಿಂದ ಶೀಘ್ರದಲ್ಲಿ ಅನುಕೂಲಗಳು ಆಗ್ತವೆ. ಆಯಿತಾ? ತುಂಬ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ವನಸ್ಪತಿ ಇದು. ಆಮೇಲೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಮುಂದಿನ ಒಂದು ಕಾಲಘಟ್ಟದಲ್ಲಿ, ಮುಂದಿನ ಒಂದು ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಶ್ರೀ ಭದ್ರ ಕಡೆಯೊಡೆ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.